ಮಹಾರಾಷ್ಟ್ರದಲ್ಲಿ ನಡೆದಿರುವಂತ ಈ ಇನ್ಸಿಡೆಂಟ್ ಯಾವ ಫ್ಯಾಮಿಲಿಗೂ ನಡಿಬಾರ್ದು ಅಂತ ನಾನು ಬೇಡ್ಕೊಳ್ತೀನಿ. ಕೇವಲ 18 ವರ್ಷ ಇರುವಂತ ಕುನ್ನಲ್ ಮುರಳೀಧರ್ ಅನ್ನೋ ಈ ಹುಡುಗ ಅವರಪ್ಪ ಹತ್ರ ನನಗೆ ಐಫೋನ್ ಕೊಡ್ಸಿ ಅಂತ ಕೇಳಿರ್ತಾನೆ. ಬಟ್ ಅವರಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿರ್ತಾರೆ. ಇದರಿಂದ ಕೋಪಗೊಂಡಂತ ಈ ಹುಡುಗ ಪಕ್ಕದಲ್ಲಿರುವಂತ ಕಾವದಿಯ ಇಲ್ಲಿಗೆ ಹೋಗಿ ಅದರ ಎಡ್ಜಲ್ಲಿ ನಿಂತ್ಕೊಂಡು ನನಗೆ ಐಫೋನ್ ಕೊಡ್ಸಿದ್ರೆ ಮಾತ್ರ ನಾನು ಇಲ್ಲಿಂದ ಅಲ್ಲಿಗೆ ಬರ್ತೀನಿ, ಇಲ್ಲಾಂದ್ರೆ ನಾನು ಇಲ್ಲಿಂದ ಜಿಗಿದು ಅಂತ ಹೇಳ್ತಿರ್ತಾನೆ. ಅವರ ಪೇರೆಂಟ್ಸ್ ಎಷ್ಟೋ ಟ್ರೈ ಮಾಡಿ ನೋಡ್ತಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಅವ್ನು ಎಷ್ಟೇ ಟ್ರೈ ಮಾಡಿದ್ರು ಒಪ್ಕೊಳ್ಳೋದಿಲ್ಲ. ಅವ್ರಪ್ಪ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವನು ಒಪ್ಕೊಳ್ಳೋದಿಲ್ಲ. ಇನ್ನೇನು ಅವನ್ನ ಕಾಪಾಡ್ಕೋಬೇಕು ಅಂತ ಅವನ ಹತ್ರ ಅವ್ರಪ್ಪ ಹೋಗ್ತಾರೆ. ಬಟ್ ಅವನು ಜಿಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಪ್ಪ ಟ್ರೈ ಮಾಡಿನೂ ಅವನ ಕೈ ಹಿಡ್ಕೊಳ್ತಾರೆ. ಬಟ್ ಅವರಪ್ಪ ಕೈ ಹಿಡ್ಕೊಂಡು ಅವನು ಇನ್ನೂ ಒಳಗಡೆ ಹೊಟ್ಟೋಗ್ತಾನೆ. ಅವರಪ್ಪನೂ ಸಹ ಅವನ ಜೊತೆ ಸ್ಲಿಪ್ ಆಗಿ ಕೆಳಗಡೆ ಬಿದ್ದ್ಬಿಡ್ತಾರೆ. ಇದನ್ನ ನೋಡಿದಂತ ಅವರ ತಾಯಿ ಸಹ ಆ ಜಾಗದಿಂದ ಜಿಗಿತಾರೆ. ಅವರು ಅಷ್ಟೈಟಿಂದ ಕೆಳಗಡೆ ಬಿದ್ದಿದ್ರಿಂದ ಅವರ ಪ್ರಾಣನ ಅವರು ಕಳ್ಕೊಳ್ತಾರೆ. ಒಂದೇ ಒಂದು ಐಫೋನಿಗಾಗಿ ಒಂದು ಫ್ಯಾಮಿಲಿನೇ ತನ್ನ ಪ್ರಾಣನ ಕಳೆದುಕೊಳ್ಳುತ್ತೆ. ಯಾರು ಈ ತರ ಮಾತ್ರ ಮಾಡಕ್ ಹೋಗ್ಬಿಡಿ. ಒಂದಲ್ಲ ಒಂದಿನ ಈ ತರ ಫೋನ್ನ ನೀವು ತಗೊಳ್ತೀರಿ. ಬಟ್ ಅದಕ್ಕಂತ ಈ ತರ ಮಾಡೋದು ಮಾತ್ರ ಒಳ್ಳೇದಲ್ಲ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ.